ಪರಪ್ಪನ ಅಗ್ರಹಾರದಲ್ಲಿ ಮತ್ತೆ ಕಿಲ್ಲಿಂಗ್ ಸ್ಟಾರ್ ತಮ್ಮ ಕಳ್ಳಾಟವನ್ನ ಶುರು ಮಾಡಿಕೊಂಡಿದ್ದಾರೆ. ಮತ್ತೆ ಬೆನ್ನು ನೋವು ಅಂತ ದೂರನ್ನ ಸಲ್ಲಿಸಿರುವಂತದ್ದು ಹೋಗಿ 2 ತಿಂಗಳಲ್ಲಿ ಮತ್ತೆ ಇದೀಗ ಕಳ್ಳಾಟವನ್ನ ಶುರು ಮಾಡಿರುವಂತದ್ದು ಕಿಲ್ಲಿಂಗ್ ಸ್ಟಾರ್ ದರ್ಶನ್. ಸೆಂಟ್ರಲ್ ಜೈಲಿನಲ್ಲಿ ನಟ ದರ್ಶನ್ ಬೆನ್ನು ನೋವಿನ ದೂರನ್ನ ಕೊಟ್ಟಿದ್ದಾರೆ. ಬೆನ್ನು ನೋವೆಂದು ಹೊಸ ವರಸೆ ತೆಗೆದಂತ ಆರೋಪಿ ದರ್ಶನ್ ಹಾಸಿಗೆ ದಿಂಬು ಬೇಕು ಅಂತ ಬೇಡಿಕೆ ಇಟ್ಟಿದ್ದಾರೆ. ಕಳೆದ ಬಾರಿ ಬೆನ್ನು ನೋವಿನ ಚಿಕಿತ್ಸೆಗೆ ಬೇಲ್ ಪಡೆದಿದ್ರು ನಟ ದರ್ಶನ್. ಸರ್ಜರಿ ಮಾಡಿಸ್ಕೊಳ್ಬೇಕಿತ್ತು, ಮಾಡಿಸ್ಕೊಂಡಿಲ್ಲ ಅಂದ್ರೆ ದರ್ಶನ್ ಅವರ ಆರೋಗ್ಯ ಸ್ಥಿತಿ ಅಥವಾ ಲೈಫ್ ಲಾಂಗ್ ಬೆಡ್ ರಿಡನ್ ಆಗ್ಬಿಡ್ತಾರೆ ಅವರು ಅಂತ ರೀಸನ್ ಕೊಟ್ಟು ಬೇಲ್ ತಗೊಂಡು ಹೋದಂತ ನಟ ದರ್ಶನ್ ಆರಾಮಾಗಿ ಶೂಟಿಂಗ್ ನಲ್ಲಿ ಭಾಗಿಯಾಗ್ತಾರೆ. ಇದೆಲ್ಲದನ್ನ ಗಮನಿಸಿದಂತ ಪೊಲೀಸರು ಸುಪ್ರೀಂ ಕೋರ್ಟ್ ಮೊರೆ ಹೋಗ್ತಾರೆ. ಬೇಲ್ ರದ್ದು ಮಾಡಿ ಮತ್ತೆ ಪರಪ್ಪನ ಅಗ್ರಹಾರದಲ್ಲಿ ಕೂರಿಸಿದ್ದಾರೆ. ಈಗ ಮತ್ತೆ ಅದೇ ಕಳ್ಳಾಟವನ್ನ ಶುರು ಮಾಡಿರುವಂತದ್ದು ನಟ ದರ್ಶನ್. ಸರ್ಜರಿ ಮಾಡಿಸ್ಬೇಕು ಅಂತ ನಾಟಕ ಮಾಡಿದ್ದಂತ ಕಿಲ್ಲಿಂಗ್ ಸ್ಟಾರ್ ಆದ್ರೆ ಸರ್ಜರಿ ಮಾಡಿಸಿರ್ಲಿಲ್ಲ. ಸಿನಿಮಾ ಕಾರಣಕ್ಕೆ ಸರ್ಜರಿ ಮಾಡಿಸ್ದೆ ದರ್ಶನ್ ಕಳ್ಳಾಟವನ್ನ ಆಡಿದ್ರು. ಜೈಲ್ಗೆ ಹೋದ 2 ತಿಂಗಳಲ್ಲಿ ಮೊದಲ ಬಾರಿಗೆ ಜೈಲ್ ಅಧಿಕಾರಿಗೆ ದೂರು ಕೊಟ್ಟಿದ್ದಾರೆ. ಬೆನ್ನು ನೋವು ಅಂತ 4 ದಿನಗಳ ಹಿಂದೆ ದೂರು ಕೊಟ್ಟಿರುವಂತದ್ದು ನಟ ದರ್ಶನ್. ಪ್ರತಿನಿತ್ಯ ದರ್ಶನ್ ಹೆಲ್ತ್ ರಿಪೋರ್ಟ್ ಪಡಿತಾ ಇದ್ದಾರೆ ಜೈಲ್ ಅಧಿಕಾರಿಗಳು. ಫಂಗಸ್ ವ್ಯವಸ್ಥೆ ಸರಿ ಇಲ್ಲ ಅಂತ ಹೇಳಿ ಕೋರ್ಟ್ಗೆ ದರ್ಶನ್ ಹೇಳಿದ್ರು. ಇದೇ ಮೊದಲ ಬಾರಿಗೆ ಬೆನ್ನು ನೋವಿನ ಸಮಸ್ಯೆ ಬಗ್ಗೆ ಹೇಳಿದ್ದಾರೆ. ಜೈಲ್ ಅಧಿಕಾರಿಗಳ ಬಳಿ ಹೇಳ್ಕೊಂಡಿದ್ದು ದರ್ಶನ್ಗೆ ಚಿಕಿತ್ಸೆ ಕೊಡಿಸಲಾಗ್ತದೆ. ದರ್ಶನ್ಗೆ ಪ್ರತಿನಿತ್ಯ ಜೈಲಿನ ವೈದ್ಯರಿಂದಲೇ ತಪಾಸಣೆ ಮಾಡಿಸಲಾಗ್ತಾ ಇದೆ. ಈ ವಿಜುವಲ್ಸ್ ಅಲ್ಲ, ಈ ಹಿಂದೆ ದರ್ಶನ್ ಅವರು ಪರಪ್ಪನ ಅಗ್ರಹಾರದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಕುಂತ್ಕೊಂಡೆಲ್ಲ ಬರ್ತಾರೆ. ಹೆಂಡತಿಯನ್ನ ಅಥವಾ ತಮ್ಮ ಪೋಷಕರು ಬಂದಾಗ ಭೇಟಿ ಮಾಡೋದಕ್ಕೆ ನನಗೆ ಸರ್ಜರಿ ಆಗಲೇಬೇಕು ಅಂತ ವಾದ ಮಂಡಿಸ್ತಾರೆ ದರ್ಶನ್ ಪರ ವಕೀಲರು. ಕೋರ್ಟ್ನಲ್ಲಿ ಬೇಲ್ ಕೂಡ ತಗೋತಾರೆ, ಶೂಟಿಂಗ್ನಲ್ಲಿ ಭಾಗಿಯಾಗ್ತಾರೆ. ಇದನ್ನು ಗಮನಿಸಿದಂತಹ ಪೊಲೀಸರು ಸುಪ್ರೀಂ ಕೋರ್ಟ್ ಮೊರೆ ಹೋಗ್ತಾರೆ. ಕೊನೆಗೂ ಕೂಡ ಬೇಲ್ ರದ್ದಾಗಿದೆ. ಈಗ ಮತ್ತೆ ಅದೇ ಕಳ್ಳಾಟ ಶುರು ಮಾಡ್ಕೊಂಡಿದ್ದಾರೆ. ಮತ್ತಷ್ಟು ಅಪ್ಡೇಟ್ಸ್ ನಮ್ಮ ಪ್ರತಿನಿಧಿ ಶಿವು ನೀಡ್ತಾ ಹೋಗ್ತಾರೆ. ಶಿವು, ಇದೇ ರೀತಿಯಾದ ಕಳ್ಳಾಟ ಮಾಡಿ ಆಲ್ರೆಡಿ ಬೇಲ್ ತಗೊಂಡು ಆಚೆ ಹೋಗಿ ಮತ್ತೆ ಸುಪ್ರೀಂ ಕೋರ್ಟ್ ಮೊರೆ ಹೋದಂತ ಪೊಲೀಸರಿಗೆ ಜಯ ಸಿಕ್ತು. ಮತ್ತೆ ಪರಪ್ಪನ ಅಗ್ರಹಾರದಲ್ಲಿದ್ದಾರೆ ನಟ ದರ್ಶನ್. ಈಗ ಮತ್ತೆ ಅದೇ ಕಳ್ಳಾಟ ಶುರು ಮಾಡ್ಕೊಂಡಿದ್ದಾರೆ. ಈ ಬಾರಿ ಯಾವ ರೀತಿಯಾದ ಅವರಿಗೆ ಕೋರ್ಟ್ನಿಂದ ಒಂದು ರಿಲೀಫ್ ಸಿಗಬಹುದು ಅಂತ? ಅಧಿಕಾರಿಗಳಿಗೆ ದರ್ಶನ್ ನನಗೆ ಬೆನ್ನು ನೋವಿದೆ ಅಂತ ದೂರು ಕೊಟ್ಟಿರುವಂತದ್ದು. ಈ 4 ದಿನಗಳಿಂದಲೂ ಕೂಡ ಈಗ ಜೈಲಿನ ವೈದ್ಯಾಧಿಕಾರಿಗಳು ಚಿಕಿತ್ಸೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಹೇಳಲಾಗ್ತಾ ಇದೆ. ಜೈಲಧಿಕಾರಿಗಳು ಕೂಡ ಸಂಬಂಧಪಟ್ಟಂತೆ ರಿಪೋರ್ಟ್ಗಳನ್ನು ತೆಗೆದುಕೊಳ್ತಾ ಇದ್ದಾರೆ. ಈಗ ಅವ್ರು ಏನಿಲ್ಲ ನನಗೆ ಬೆನ್ನು ನೋವಿದೆ ಅಂತೇಳಿ ಹೇಳ್ತಾ ಇದ್ದಾರೆ. ಆ ಬೆನ್ನು ನೋವಿಗೆ ಸಂಬಂಧಪಟ್ಟಂತೆ ಎಲ್ಲ ರೀತಿಯ ಚಿಕಿತ್ಸೆ ಜೊತೆಗೆ ಅಲ್ಲಿ ಪ್ರತಿದಿನ ಏನಾಗ್ತಾ ಇದೆ ಅನ್ನುವಂಥ ವರದಿಯನ್ನ ಜೈಲಧಿಕಾರಿಗಳು ಪಡ್ಕೊಳ್ತಾ ಇದ್ದಾರೆ. ಇನ್ನು ಮೊದಲ ಬಾರಿಗೆ ಈ ದರ್ಶನ್ ಈ ಪರಪ್ಪನಗರ ಜೈಲಿನಲ್ಲಿ ಬೆನ್ನು ಕಾಣಿಸ್ಕೊಂಡಿದೆ ಅಂತೇಳಿ ದೂರು ಕೊಟ್ಟಿರುವಂತದ್ದು. ನೀವೇ ಹೇಳ್ದ ಹಾಗೆ ಈ ಹಿಂದೆ ಕೂಡ ಹಲವು ಬಾರಿ ಬೆನ್ನು ನೋವಿದೆ ಅನ್ನುವಂಥದ್ದು, ಅವರು ಬಳ್ಳಾರಿ ಜೈಲಲ್ಲಿ ಇದ್ದಂತ ಸಂದರ್ಭದಲ್ಲಿ ಬೆನ್ನು ನೋವಿದೆ ಅನ್ನುವಂಥದ್ದು, ಕುಂಟ್ಕೊಂಡು ನಡೆಯುವಂಥದ್ದು. ಆ ನಂತರದಲ್ಲಿ ಹೈಕೋರ್ಟ್ ನಲ್ಲಿ ಬೆನ್ನು ನೋವಿದೆ, ಇಮಿಡಿಯೇಟ್ ಸರ್ಜರಿ ಮಾಡಬೇಕು ಅಂತ ವಾದವನ್ನ ಮಂಡನೆ ಮಾಡಿದ್ದು, ಅಲ್ಲಿಂದ ಸರ್ಜರಿ ಆಗ್ಲೇಬೇಕು ಅನ್ನುವಂಥದ್ದನ್ನ ಹೇಳಿ ಬೇಲ್ ಪಡ್ಕೊಂಡಿದ್ದು, ನಂತರದಲ್ಲಿ ಸರ್ಜರಿ ಮಾಡದೇ ಇದ್ದಿದ್ದು, ಆನಂತರ ರೆಗ್ಯುಲರ್ ಬೇಲ್ ತಗೊಂಡಿದ್ದು, ಆ ನಂತರವೂ ಕೂಡ ಇಲ್ಲಿ ತನಕ ಯಾವುದೇ ರೀತಿಯ ಸರ್ಜರಿ ಮಾಡ್ಕೊಳ್ಳದೆ ಇದ್ದಿದ್ದು, ಈ ಎಲ್ಲವೂ ಕೂಡ ಈಗ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. ಈಗ ಮತ್ತೆ ಅವರು ಬೆನ್ನೋವು ಶುರುವಾಗಿದೆ ನನಗೆ ಅಂತೇಳಿ ಹೇಳ್ತಾ ಇದ್ದಾರೆ. ಯಾವ ತರದ ಬೆನ್ನೋವು ಅನ್ನುವಂಥದ್ದು ಈಗ ಮತ್ತೊಮ್ಮೆ ಕೇಳಬೇಕಾಗತ್ತೆ. ಈ ಹಿಂದೆ ಯಾವ ತರದ ಬೆನ್ನೋವು ಅನ್ನುವಂಥದ್ದನ್ನ ಅಲ್ಲೇ ಜೈಲಧಿಕಾರಿಗಳು ಸಜೆಸ್ಟ್ ಮಾಡಿದಂತ ಆಸ್ಪತ್ರೆಯಲ್ಲಿ ಇದ್ದಂತ ಸಂದರ್ಭದಲ್ಲಿ ಡಿಸ್ಕ್ ಬಲ್ಜ್ ಆಗಿದೆ ಅನ್ನುವಂತ ಒಂದು ರಿಪೋರ್ಟ್ ಅನ್ನ ಕೊಟ್ಟಿದ್ರು ಅಂತ ಹೇಳಲಾಗಿತ್ತು. ಈ ವೇಳೆಯಲ್ಲಿ ಸರ್ಕಾರದ ಪರ ವಕೀಲ ಎಸ್.ಪಿ.ಪಿ. ಪ್ರಸನ್ನ ಕುಮಾರ್ ಅವರು ವಾದವನ್ನು ಕೂಡ ಮಂಡನೆ ಮಾಡಿದ್ರು. ನಾವು ಮತ್ತೊಮ್ಮೆ ಬೇರೆ ಕಡೆಗೆ ಈ ಒಂದು ಟೆಸ್ಟ್ ಗಳನ್ನ ಮಾಡಿಸೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ಕೇಳಿದ್ರು. ಆದ್ರೆ ಕೋರ್ಟ್ ಆವಾಗ ನಕಾರ ಮಾಡಿತ್ತು. ಯಾಕೆಂದ್ರೆ ಜೈಲಧಿಕಾರಿಗಳ ಅಂದ್ರೆ ಸರ್ಕಾರದ ಯಂತ್ರಾಂಗವೇ ಸಜೆಸ್ಟ್ ಮಾಡಿದಂತ ಆಸ್ಪತ್ರೆಯಲ್ಲಿ ಇವರಿಗೆ ಕಿಮ್ಸ್ ಆಸ್ಪತ್ರೆಯಲ್ಲಿ ಇವರಿಗೆ MRI ಸ್ಕ್ಯಾನ್ ಮಾಡಲಾಯಿತು. ಅಲ್ಲಿಂದ ರಿಪೋರ್ಟ್ ಬಂದಿದೆ. ಹಾಗಾಗಿ ಮತ್ತಿನ್ನೊಂದು ಪರೀಕ್ಷೆ ಮಾಡೋದು ಯಾಕೆ ಅನ್ನುವಂಥದ್ದನ್ನ ಕೇಳಿದ್ರು. ಆ ನಂತರದಲ್ಲಿ ಬೇಲು ಆಯ್ತು, ಹೊರಗಡೆನೂ ಬಂದ್ರು. ನಂತರ ಈಗ ಸುಪ್ರೀಂ ಕೋರ್ಟ್ ಬೇಲ್ ಕ್ಯಾನ್ಸಲ್ ಮಾಡಿದೆ. ಈಗ ಮತ್ತೆ ಬೆನ್ನೋವು ಅಂತ ಹೇಳ್ತಾ ಇದ್ರೆ ಈಗ ವೈದ್ಯಾಧಿಕಾರಿಗಳು ಏನೆಲ್ಲ ರಿಪೋರ್ಟ್ ಬರೀತಾರೆ. ಇಲ್ಲಿನ ಬೆಂಗಳೂರಿನಲ್ಲೇ ಇರೋದ್ರಿಂದಾಗಿ ಬೆಂಗಳೂರಿನಲ್ಲಿ ಯಾವ
ರೀತಿ ಮತ್ತೆ ಅವ್ರಿಗೆ ರಿಪೋರ್ಟ್ ಕೊಡ್ತಾರೆ. ಮತ್ತೆ ಬೆಂಗಳೂರಿನಲ್ಲಿ ಅವರಿಗೆ ಇಚ್ಛಿಸುವಂತ ಆಸ್ಪತ್ರೆಯಲ್ಲಿ ಅವರು ಚಿಕಿತ್ಸೆಯನ್ನ ಪಡಿಬಹುದು ಅಂತೇಳಿ ಹೈಕೋರ್ಟ್ ಏನು ಆದೇಶ ಮಾಡಿತ್ತು. ಆ ಹಿನ್ನೆಲೆಯಲ್ಲಿ ಅವರು ಇಚ್ಛಿಸಿದಂತ ಆಸ್ಪತ್ರೆಯಲ್ಲಿ ಮೈಸೂರಿನಲ್ಲಿ ಕೂಡ ಅವರು ಹೋಗಿ ಚಿಕಿತ್ಸೆಯನ್ನ ಪಡ್ಕೊಂಡಿದ್ರು, ಸಜೆಷನ್ಸ್ ಅನ್ನ ತೆಗೆದುಕೊಂಡಿದ್ರು, ಡಾಕ್ಟರ್ ಸಜೆಷನ್ಸ್ ಅನ್ನ. ಈಗ ಬೆಂಗಳೂರಿನ ವೈದ್ಯಾಧಿಕಾರಿಗಳು ಏನ್ ಹೇಳ್ತಾರೆ ಅನ್ನುವಂಥದ್ದು ಕುತೂಹಲ ಕಾರಣ ಆಗಿದೆ. ಇದರ ಹಿನ್ನೆಲೆಯಲ್ಲೇನೆ ಈ ಹಿಂದೆ ಅವ್ರಿಗೇನು ಬೆಡ್ಶೀಟು, ದಿಂಬು, ಇವು ಸರಿಯಾದಂತ ಮೂಲ ಸೌಕರ್ಯಗಳು ಕೊಡ್ತಾ ಇಲ್ಲ ಅಂತ ಆರೋಪ ಮಾಡ್ಕೊಳ್ತೇ ಬರ್ತಾ ಇದ್ದಾರೆ. ಆ ಒಂದು ಅರ್ಜಿಯ ಒಂದು ತೀರ್ಪು ಕೂಡ ಈಗಾಗ್ಲೇನೆ ಜೈಲಧಿಕಾರಿಗಳಿಗೆ ರಿಪೋರ್ಟ್ ಕೊಡುವಂತದಕ್ಕೆ ಹೇಳಿದ್ದಾರೆ. ಈಗಾಗ್ಲೇ ಜೈಲಧಿಕಾರಿಗಳು ನನ್ನನ್ನು ಕ್ವಾರಂಟೈನ್ ಸೆಲ್ ಅಲ್ಲಿ ಇಟ್ಟು ಯಾವುದೇ ಮೂಲಭೂತ ಸೌಕರ್ಯಗಳು